ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಮ್ಮ ವಾಟ್ಸಪ್ ಅಕೌಂಟ್ ಹ್ಯಾಕ್ ಆಗಿದೆನಾ ಇಲ್ವಾ? ಸೊ ಒಂದು ವೇಳೆ ಹ್ಯಾಕ್ ಆಗಿ ನಮ್ಮ ವಾಟ್ಸಪ್ ಅಕೌಂಟ್ ಅನ್ನ ಯಾರಾದರೂ ನೋಡ್ತಾ ಇದ್ದಾರಾ, ವಾಟ್ಸಪ್ ಅಕೌಂಟ್ ಹ್ಯಾಕ್ ಆಗಿ ನಮ್ಮ ಪರ್ಸನಲ್ ವಾಟ್ಸಪ್ ಚಾಟಿಂಗ್ ಗಳನ್ನ ಯಾರಾದರೂ ನೋಡ್ತಾ ಇದ್ದಾರಾ ಅಥವಾ ಇಲ್ವಾ? ಒಂದು ವೇಳೆ ನಮ್ಮ ವಾಟ್ಸಪ್ ಅಕೌಂಟ್ ಹ್ಯಾಕ್ ಆಗಿ ಬೇರೆಯವರು ನಮ್ಮ ಚಾಟಿಂಗ್ ಅನ್ನ ನೋಡ್ತಾ ಇದ್ರೆ ಸೊ ಅದನ್ನ ನಾವು ಯಾವ ರೀತಿ ಕಂಡು ಹಿಡಿಯಬೇಕು ಮತ್ತು ಯಾವ ರೀತಿ ರಿಮೂವ್ ಮಾಡ್ಬೇಕಂತೇಳಿ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ದಯವಿಟ್ಟು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ಹಾಗೆಯೇ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ಲೈಕ್ ಮಾಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಪಬ್ಲಿಕ್ ಟೆಕ್ ವರ್ಲ್ಡ್. ಫ್ರೆಂಡ್ಸ್, ನಮ್ಮ ವಾಟ್ಸಪ್ ಅಕೌಂಟ್ ಹ್ಯಾಕ್ ಆಗಿದೆನಾ ಇಲ್ವಾ ಅಂತ ಚೆಕ್ ಮಾಡಬೇಕಂದ್ರೆ ನೀವು ನಿಮ್ಮ ಮೊಬೈಲ್ನಲ್ಲಿ ಇರತಕ್ಕಂಥ ವಾಟ್ಸಪ್ ಅಪ್ಲಿಕೇಶನ್ನ ಓಪನ್ ಮಾಡಿ. ಅಪ್ಲಿಕೇಶನ್ನ ಓಪನ್ ಮಾಡಿದ್ರೆ ಈ ರೀತಿಯಾಗಿ ಓಪನ್ ಆಗುತ್ತೆ. ನಿಮಗೆ ಇಲ್ಲಿ ಮೇಲ್ಗಡೆ 3 ಚುಕ್ಕಿ ಕಾಣ್ತಾ ಇದೆ ನೋಡಿ, ಮೇಲಿಂದ ಕೆಳಗಡೆ ಒಂದು ಗೆರೆ ಇದೆಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ 3ನೇ ಆಪ್ಷನ್ ಲಿಂಕ್ಡ್ ಡಿವೈಸ್ ಅಂತ ತೋರಿಸುತ್ತೆ. ಸೊ ಇದರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿಯಾಗಿ ಬರುತ್ತೆ. ಇಲ್ಲಿ ನಿಮಗೆ ಲಿಂಕ್ ಎ ಡಿವೈಸ್ ಅಂತ ಬಂದು ಕೆಳಗಡೆ ಇಲ್ಲಿ ನಿಮಗೆ ಗೂಗಲ್ ಕ್ರೋಮ್ ವಿಂಡೋಸ್ ಅಂತ ತೋರಿಸ್ತಾ ಇದೆ ನೋಡಿ, ಆಕ್ಟಿವ್ ಅಂತ. ಸೊ ಈ ರೀತಿಯಾಗಿ ಬಂದ್ರೆ ಸೊ ನಿಮ್ಮ ವಾಟ್ಸಪ್ ಅಕೌಂಟ್ ಬೇರೆಯವರ ಮೊಬೈಲ್ ನಲ್ಲಿ ಆಗಿರ್ಬೋದು ಅಥವಾ ಕಂಪ್ಯೂಟರ್ ನಲ್ಲಿ ಸೊ ಅದು ಆಕ್ಟಿವ್ ಆಗಿ ಇದೆ ಅಂದರ್ಥ. ಅಂದ್ರೆ ನಿಮ್ಮ ವಾಟ್ಸಪ್ ಅಕೌಂಟ್ ಹ್ಯಾಕ್ ಆಗಿದೆ ಅಂದರ್ಥ. ನೀವು ಮಾಡುವಂತಹ ಪ್ರತಿಯೊಂದು ಚಾಟಿಂಗ್ ಆಗಿರ್ಬೋದು, ಇನ್ನು ಯಾವುದೇ ಆಗಿರ್ಬೋದು, ಅವೆಲ್ಲವುಗಳನ್ನ ಸೊ ಬೇರೆಯವರು ನೋಡ್ತಾ ಇದ್ದಾರೆ ಅಂದರ್ಥ. ಸೊ ಇಲ್ಲಿ ಗೂಗಲ್ ಕ್ರೋಮ್ ನಲ್ಲಿ ಆಕ್ಟಿವ್ ಆಗಿದೆ. ಸೊ ಅದಕ್ಕಾಗಿ ಇಲ್ಲಿ ಗೂಗಲ್ ಕ್ರೋಮ್ ವಿಂಡೋಸ್ ಅಂತ ಹೇಳಿ ತೋರಿಸ್ತಾ ಇದೆ. ಸೊ ಒಂದು ವೇಳೆ ಬೇರೆ ಬ್ರೌಸರ್ ನಿಂದ ಅವರು ಆಕ್ಟಿವ್ ಮಾಡ್ಕೊಂಡಿದ್ರೆ ಅಲ್ಲಿ ನಿಮಗೆ ಬೇರೆ ಬ್ರೌಸರ್ ತೋರಿಸುತ್ತೆ. ಸೊ ಇಲ್ಲಿ ಲಿಂಕ್ ಎ ಡಿವೈಸ್ ಕೆಳಗಡೆ ಯಾವುದೇ ರೀತಿಯ ಬ್ರೌಸರ್ ಗಳು ನಿಮಗೆ ಕಾಣಬಾರದು. ಸೊ ಒಂದು ವೇಳೆ ಕಂಡ್ರೆ ಸೊ ನಿಮ್ಮ ವಾಟ್ಸಪ್ ಅಕೌಂಟ್ ಅನ್ನ ಬೇರೆಯವರು ನೋಡ್ತಾ ಇದ್ದಾರೆ ಅಂದರ್ಥ. ಸೊ ಈ ರೀತಿಯಾಗಿ ಬಂದ್ರೆ ಸೊ ನಾವು ಇದನ್ನ ಯಾವ ರೀತಿಯಾಗಿ ಡಿಲೀಟ್ ಮಾಡ್ಬೇಕಂತೇಳಿ ಹೇಳಿಕೊಡ್ತೀನಿ. ಸೊ ಈ ರೀತಿಯಾಗಿ ಬಂದ್ರೆ ನೀವು ಇಲ್ಲಿ ಕೆಳಗಡೆ ನನಗೆ ಗೂಗಲ್ ಕ್ರೋಮ್ ವಿಂಡೋಸ್ ಅಂತ ತೋರಿಸ್ತಿದೆಲ್ಲ ಆಕ್ಟಿವ್ ಅಂತ. ಸೊ ನಿಮ್ಗೆ ಬೇರೆ ಏನೇ ಇರಲಿ ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಲಾಗೌಟ್ ಅಂತ ಒಂದು ಆಪ್ಷನ್ ಬರುತ್ತೆ. ಸೊ ಲಾಗೌಟ್ ಮೇಲೆ ಕ್ಲಿಕ್ ಮಾಡಿ. ಲಾಗೌಟ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದಾಗೆ ನಿಮ್ಗೆ ಈ ರೀತಿಯಾಗಿ ಬರುತ್ತೆ. ಓನ್ಲಿ ಲಿಂಕ್ ಎ ಡಿವೈಸ್ ಅಂತ ಇರುತ್ತೆ. ಕೆಳಗಡೆ ಯಾವುದೇ ರೀತಿಯ ಬ್ರೌಸರ್ಗಳು ಸೊ ಆಕ್ಟಿವ್ ಆಗಿರಲ್ಲ. ಸೊ ನಿಮ್ಮ ವಾಟ್ಸಪ್ ಹ್ಯಾಕ್ ಆಗಿದ್ರೆ ಸೊ ಅದು ಎಲ್ಲಾ ಡಿವೈಸ್ಗಳಲ್ಲಿ ಲಾಗೌಟ್ ಆಗಿರುತ್ತೆ. ಸೊ ನಿಮ್ಮ ಮೊಬೈಲ್ ನಲ್ಲಿ ಮಾತ್ರ ಇರುತ್ತೆ. ಸೊ ನಿಮ್ಮ ಅಕೌಂಟ್ ಹ್ಯಾಕ್ ಆಗಿದ್ರೆ ಅಂದ್ರೆ ಅಥವಾ ಬೇರೆಯವರ ಮೊಬೈಲ್ಗಳಲ್ಲಾಗಿರ್ಬೋದು ಅಥವಾ ಬೇರೆಯವರ ಕಂಪ್ಯೂಟರ್ಗಳಲ್ಲಿ ಆಕ್ಟಿವ್ ಆಗಿದ್ರೆ ಸೊ ಅದನ್ನ ಈ ರೀತಿಯಾಗಿ ನೀವು ಚೆಕ್ ಮಾಡಿ ಡಿಲೀಟ್ ಅನ್ನ ಮಾಡ್ಕೊಳ್ಬಹುದು. ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನೀವಿನ್ನು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್.